ಹಾಯ್ ಫ್ರೆಂಡ್ಸ್. ಕಾರಣ ಸೀರಿಯಲ್ನಲ್ಲಿ ಕಾರಣ ಮತ್ತೆ ನಿಧಿ ಹಾಸ್ಪಿಟಲ್ಗೆ ಅಂತ ರೆಡಿಯಾಗಿ ಹೊರಟಿರುವಾಗ ಬನ್ನಿ ಬನ್ನಿ ನಿಮ್ಮಿಬ್ರಿಗೂ ನನ್ ದೃಷ್ಟಿನೇ ತಾಕತ್ತೆ, ಎಲ್ಲಿಗೆ ಹಾಸ್ಪಿಟಲ್ಗೆ ಹೊರಟ್ರಾ ಅಂತ ಕೇಳ್ತಾಳೆ ಲಚ್ಚಿ. ಹೌದು ಅಜ್ಜಿ, ಆಶೀರ್ವಾದ ಮಾಡಿ ಅಂತ ಹೇಳಿ ನಿಧಿ ಮತ್ತೆ ಕಾರಣ ಆಶೀರ್ವಾದ ತಗೊಂಡಾಗ ನನ್ನ ಆಶೀರ್ವಾದ ಯಾವತ್ತೂ ಇರತ್ತೆ, ಅದ್ ಸರಿ ನೀನು ಹಾಸ್ಪಿಟಲ್ಗೆ ಹೋಗುವಾಗ ಯಾವಾಗ್ಲೂ ನನ್ನ ಆಶೀರ್ವಾದ ತಗೋತೀಯಲ್ಲ ಯಾಕೆ ಅಂತ ಲಚ್ಚಿ ಕೇಳಿದ ತಕ್ಷಣ ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ಆಶೀರ್ವಾದ ತಗೊಂಡ್ರೆ ಏನೋ ಒಂಥರ ಸಮಾಧಾನ ಅಂತ ಆಳೆ ನಿಧಿ. ಕಾರಣ ಬೆಳಿಗ್ಗೆ ಹೋಗಿದ್ ಕೆಲ್ಸ ಆಯ್ತಾ ಅಂತ ಲಚ್ಚಿ ಕೇಳಿದಾಗ ಯಾವ ಕೆಲ್ಸದ ಬಗ್ಗೆ ಕೇಳ್ತಾ ಇದೀಯ ಬಂಗಾರಿ ಅಂತಾನೆ. ಸಂಜು ಆಸ್ತಿಲಿ ಭಾಗ ಕೇಳ್ದಾಗಿಂದ ನಿನ್ ಮುಖದಲ್ಲಿ ಕಳೆನೇ ಇಲ್ಲ, ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಲಾಯರ್ನ ನೋಡಕ್ ಹೋಗಿದ್ದೆ ಅಲ್ವಾ. ತಮ್ಮನೆ ಅಣ್ಣನ ಎದುರು ನಿಂತು ಆಸ್ತಿ ಕೇಳಿದಾಗ ಅಣ್ಣಂಗೆ ಎಷ್ಟು ನೋವಾಗತ್ತೆ ಅಂತ ಗೊತ್ತು ಕಣೋ, ಅದಕ್ಕೆ ಏನ್ ಪರಿಹಾರ ಕೊಡ್ಬಹುದು ಅಂತ ಕೇಳಕ್ ಹೋಗಿದ್ದೆ ಅಲ್ವಾ ಅಂತ ಲಚ್ಚಿ. ಬಂಗಾರಿ ವಿಷಯ ನೀನ್ ಅನ್ಕೊಂಡಿರೋ ಹಾಗಿಲ್ಲ ಅಂತಾನೆ ಕಾರಣ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತು ನೋಡು, ಈ ಮನೆಯಲ್ಲಿ ಯಾರೇ ಬಂದು ಎಷ್ಟೇ ಕೂಗಾಡಿದ್ರು ನೀನ್ ಬೇವ್ರು ಸುರಿಸಿ ಗಳಿಸಿರೋ ಆಸ್ತಿನ ಯಾರಿಗೂ ನೀನು ಕೊಡ್ಬೇಕಾಗಿಲ್ಲ. ನನ್ ಉಸಿರಿರೋವರೆಗೂ ನಿಮ್ ತಾತನ ಆಸ್ತಿನ ನೀನು ಯಾರಿಗೂ ಕೊಡೋಕು ನಾನ್ ಬಿಡಲ್ಲ. ನಾನ್ ಸತ್ ಮೇಲೆ ನಿಮ್ ತಾತನ ಹತ್ರ ಹೋಗಿ ನಾನು ತುಂಬಾನೇ ಹೇಳೋದಿದೆ. ನೀವು ನಂಬಿಕೆ ಇಟ್ಟು ಕರ್ಣ ಕೊಟ್ಟಿರೋ ಆಸ್ತಿನ ಅವನು ತುಂಬಾ ಜೋಪಾನವಾಗಿ ನೋಡ್ಕೊಂಡಿದ್ದಾನೆ, ಅಷ್ಟೇ ಅಲ್ಲ 100ಕ್ಕೆ 100 ಪಟ್ಟು ಬೆಳೆಸಿದ್ದಾನೆ. ನಿಮ್ ನಿರ್ಧಾರ ಸರಿಯಾಗಿತ್ತು ಅಂತ ನಾನ್ ಕಣ್ಣು ಮುಚ್ಚಿದ ಮೇಲೆ ಯಾರಿಗಾದ್ರೂ ಕೊಡು, ಏನಾದ್ರೂ ಮಾಡು, ಆದ್ರೆ ಯೋಚನೆ ಮಾಡಿ ಕೊಡು ಅಂದಾಗ ಕರ್ಣ ಏನು ಹೇಳ್ದೆ ನಿಧಿ ಹತ್ರ ಫೋನ್ ಕೊಟ್ಟು ನೀರ್ ಕುಡಿಯೋದಿಕ್ಕೆ ಅಂತ ಹೋಗ್ತಾನೆ. ಅಷ್ಟ್ರಲ್ಲಿ ಕರ್ಣಂಗೆ ಒಂದು ಫೋನ್ ಬರುತ್ತೆ. ನೀವು ಆರಾಮಾಗಿ ನೀರ್ ಕುಡಿತಾ ಮಾತಾಡಿ ಅಂತ ಹೇಳಿ ನಿಧಿ ಸ್ಪೀಕರ್ ಆನ್ ಮಾಡ್ತಾಳೆ. ಹಲೋ ಕರ್ಣ ಸರ್, ನೀವು ಜಾಗನ ಅಡ ಇಡ್ಬೇಕು, ದುಡ್ಡು ಬೇಕು ಅಂತಿದ್ರಲ್ಲ, ಸಾಲ ಕೊಡೋ ಪಾರ್ಟಿ ಹತ್ರ ಮಾತಾಡಿದೀನಿ, 15 ಕೋಟಿ ಕೊಡೋದಿಕ್ಕೆ ಒಪ್ಕೊಂಡಿದ್ದಾರೆ, ನೀವು ಓಕೆ ಅಂದ್ರೆ ಕೂಡ್ಲೆ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಅಂತಾರೆ. ಆಗ ನಿಧಿ ತಗೊಳ್ಳಿ ಅಂತ ಫೋನ್ ಕರ್ಣನ್ ಕೈ ಕೊಡ್ತಾಳೆ. ಸರಿ ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಕರ್ಣ. ಯಾಕೋ ಕಾಲ್ ಕಟ್ ಮಾಡ್ದೆ ಅಂತ ಲಚ್ಚಿ ಕೇಳ್ದಾಗ ಬಂಗಾರಿ ಅದೇನಂದ್ರೆ ಅಂತ ಕರ್ಣ ಟೆನ್ಷನ್ ಆಗ್ತಾನೆ. ನೀನ್ ಯಾಕೋ ಟೆನ್ಷನ್ ಆಗ್ತೀಯ, ತಾತನ ಆಸ್ತಿನೂ ಉಳಿಸ್ಕೊಂಡು ಬೇರೆ ಆಸ್ತಿನೂ ಮಾಡಿದ್ಯಲ್ಲ ಅದೇ ನನ್ಗೆ ಸಂತೋಷ ಅಂತ ಲಚ್ಚಿ. ನೀನ್ ಅಂದ್ಕೊಂಡ್ ಹಾಗೆ ಅಲ್ಲ ಬಂಗಾರಿ, ಈ ಪ್ರಾಪರ್ಟಿನ ನಾನು ತಗೊಂಡಿದ್ದೆ ಈ ಮನೆಯವರಿಗೋಸ್ಕರ. ನನ್ನ ಹೆಸರಲ್ಲಿರೋ ಆಸ್ತಿನ ಡೈರೆಕ್ಟ್ ಆಗಿ ಮನೆಯವ್ರಿಗೆ ಹಂಚೋಕೆ ಕಾನೂನಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಬೇರೆ ಪ್ರಾಪರ್ಟಿನ ಮಾಡ್ದೆ ಅವ್ರವ್ರ ಹೆಸರಲ್ಲಿ ಸಪರೇಟ್ ಆಗಿ ಹಂಚೋಣ ಅಂತ ಇದ್ದೆ. ಆದ್ರೆ ಅಷ್ಟ್ರಲ್ಲಿ ಏನೋ ಒಂದ್ ಸಮಸ್ಯೆ ಬಂದು ಫೈನಾನ್ಷಿಯಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗಿದೆ, ಅದಕ್ಕೆ ಈ ಜಾಗನ ಅಡ ಇಟ್ಟು ದುಡ್ಡು ತಗೋತಾ ಇದ್ದೀನಿ ಅಂತಾನೆ ಕಾರಣ. ನೀನ್ ಯಾವತ್ತೂ ತಪ್ಪುದಾರಿ ಹಿಡಿಯಲ್ಲ ಅಂತ ನನಗ್ ಗೊತ್ತು ಅಲ್ವೋ, ಅದ್ ಯಾಕೆ ಎಲ್ರು ಹೊರೇನು ನಿನ್ ತಲೆ ಮೇಲೆ ಇಟ್ಕೊಂಡು ಒದ್ದಾಡ್ತಾ ಇದೀಯಾ. ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬೇವ್ರು ಸುರಿಸ್ತಲೇ ಇದ್ರೆ ಬದುಕಿನ ಬೆಲೆ ಅರ್ಥ ಆಗಲ್ಲ. ಎಲ್ರೂ ನಿನ್ ರಕ್ತನ ಹೀರಿ ನಿನ್ನನ್ನ ಕಿತ್ತು ತಿಂತಾ ಇದ್ದಾರೆ. ಯಾರಿಗೆ ಎಷ್ಟು ಕೊಡ್ಬೇಕು, ಯಾರನ್ನ ಎಲ್ಲಿಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಇಷ್ಟು ದಿನ ನೀನು ಒಬ್ನೇ ಇದ್ದೆ, ಆದ್ರೆ ಈಗ ನಿನ್ ಜೊತೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋಕೆ ನಿಧಿ ಇದ್ದಾಳೆ. ನೀನು ಕಷ್ಟಪಡು, ನಾನು ಬೇಡ ಅನ್ನಲ್ಲ, ಆದ್ರೆ ಕೊಡೋವಾಗ ಯೋಚನೆ ಮಾಡು ಅಂತ ಹೇಳ್ತಾ ಇದ್ದೀನಿ. ಅಪಾತ್ರದಾನ ಆಗ್ಬಾರ್ದಲ್ವಾ, ನೀವಿಬ್ರು ಚೆನ್ನಾಗಿರೋದೇ ನನ್ಗೆ ಮುಖ್ಯ ಕಣೋ ಅಂತ ಲಚ್ಚಿ ಹೇಳಿದ ತಕ್ಷಣ ಕಾರಣ ಲಚ್ಚಿನ ಹಗ್ ಮಾಡ್ತಾನೆ. ನನ್ಗೆಲ್ಲ ಅರ್ಥ ಆಗತ್ತೆ ಕಣೋ, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗತ್ತೆ ಅಂತ ಲಚ್ಚಿ. ಹಾಗೆ ಕಾರಣ ಮತ್ತೆ ನಿಧಿ ಹಾಸ್ಪಿಟ್ಲ್ಗೆ ಅಂತ ಹೋಗ್ತಾ ಇರೋವಾಗ ನಿಧಿ ಹತ್ರ ಏನಾಗ್ತಿದೆ ಅಂತ ಸತ್ಯ ಹೇಳ್ಬಿಡ್ಬೇಕು. ಪಾಪ ಅವರಿಗೆ ಏನೂ ಗೊತ್ತಿಲ್ಲದೆ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ವಿಷಯ ಹೇಳ್ದೆ ನಾನು ಅವರಿಗೆ ಮೋಸ ಮಾಡ್ತಾ ಇದ್ದೀನಾ ಅಂತ ಕಾರಣ ಮನ್ಸಲ್ಲೇ ಅನ್ಕೊಳ್ತಾ ಇರೋವಾಗ ಕಾರಣ ಸರ್, ನೀವು ನನ್ನ ಹತ್ರ ಎಲ್ಲಾ ವಿಷಯನೂ ಹೇಳ್ಕೋಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅನ್ಸತ್ತೋ, ನಿಮ್ ಮನ್ಸು ಯಾವಾಗ ಹಗುರ ಆಗತ್ತೋ ಆವಾಗ್ಲೇ ಹೇಳಿ ಅಂತ ನಿಧಿ. ಆಗ ಕಾರಣ ಏನ್ರಿ ಮೈಂಡ್ ರೀಡಿಂಗ್ ಕಲ್ತ್ ಬಿಟ್ಟಿದೀರಾ ಹೇಗೆ ಅಂತ ಕೇಳ್ತಾನೆ. ಹೆಂಡತಿ ಅಂದ್ಮೇಲೆ ಗಂಡನ್ ಮೈಂಡ್ ರೀಡ್ ಮಾಡೋಕ್ ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತಂತೆ ಅಂತ ನಿಧಿ. ಹಾಗಂತ ಅದ್ ಯಾವ ದೇಶದಲ್ಲಿ ಯಾವ ಬುಕ್ಕಲ್ಲಿ ಬರ್ದಿತ್ತೋ ಅಂತ ಕೇಳ್ತಾನೆ ಕಾರಣ. ಅದೆಲ್ಲ ಟಾಪ್ ಸೀಕ್ರೆಟ್ಸ್, ನೀವೀಗ ಮಾತನ್ನ ಮರ್ಸ್ಬೇಡಿ. ಪ್ರತಿಯೊಬ್ಬರಿಗೂ ಪರ್ಸನಲ್ ಸ್ಟ್ರೆಸ್ ಹೇಳ್ಕೊಳಕ್ ಆಗದೆ ಇರೋವಂತ ಸೀಕ್ರೆಟ್ಸ್ ಇರತ್ತೆ, ಅದನ್ನೆಲ್ಲ ನಾನು ಕೇಳೋದೇ ಇಲ್ಲ. ಖುಷಿ ವಿಚಾರ ಏನೇ ಇದ್ದು ನಿಮ್ ಹತ್ರನೇ ಇಟ್ಕೊಂಡು ಆನಂದ ಪಡಿ, ಆದ್ರೆ ಕಷ್ಟ ಅಂತ ಏನೇ ಬಂದ್ರು ಆ ಭಾರನ ನೀವ್ ಒಬ್ರೇ ಹೊರಬೇಡಿ, ಯಾಕಂದ್ರೆ ಕಷ್ಟನ ಒಬ್ರೇ ಅನುಭವಿಸಿದ್ರೆ ಒಂಟಿತನ ಕಾಡತ್ತೆ, ಆ ಒಂಟಿತನ ನಿಮ್ಗೆ ಆಗೋದ್ ಬೇಡ ಅಂತ ನಿಧಿ. ನಿಜ ಹೇಳ ನಿಧಿ, ನನ್ ಜೀವನದಲ್ಲಿ ದೊಡ್ಡ ರಹಸ್ಯ ಅಂತ ಯಾವ್ದೂ ಇಲ್ಲ, ಆದ್ರೆ ಕೆಲವೊಂದು ವಿಚಾರನ ಕೆಲವೊಂದ್ ಸಮಯದಲ್ಲಿ ಹೇಳಿದ್ರೆ ಪ್ರಯೋಜನಕ್ಕಿಂತ ಇದ್ರಿಂದ ಟೆನ್ಷನ್ ಸ್ಟ್ರೆಸ್ಸೇ ಜಾಸ್ತಿ ಆಗಬಹುದು. ಸದ್ಯಕ್ಕಷ್ಟೇ ನನ್ ಕನ್ಸನ್ ಅಂತಾನೆ ಕಾರಣ. ನನಗೆಲ್ಲ ಗೊತ್ತಾಗತ್ತೆ ಸರ್, ನಿಮ್ಗೆ ಯಾವಾಗ ಹೇಳ್ಬೇಕು ಅನ್ಸತ್ತೋ ಅವಾಗ್ಲೇ ಹೇಳಿ, ನಾನ್ ಫೋರ್ಸ್ ಮಾಡಲ್ಲ. ಯಾವ್ದೋ ಉದ್ದೇಶಕ್ಕೆ ದುಡ್ಡಿನ ವ್ಯವಹಾರದಲ್ಲಿ ನೀವು ಸಿಗಾಕೊಂಡು ಒದ್ದಾಡ್ತಿದ್ದೀರಾ ಅನ್ನೋದು ನಿಮಗ್ ಬಂದಿರೋ ಫೋನ್ ಕಾಲ್ ಇಂದ ಗೊತ್ತಾಯ್ತು. ಏನೇ ಆದ್ರೂ ನಾನಿರ್ತೀನಿ ಸರ್, ಆದ್ರೆ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅಂತ ನಿಧಿ. ಥ್ಯಾಂಕ್ಸ್, ನೀವ್ ಹೀಗೆ ಜೊತೆಲಿದ್ರೆ ನನ್ಗಷ್ಟೇ ಸಾಕು ಅಂತ ಕಾರಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.